ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನೆ ಅಷ್ಟೇ ರಿಲೀಸ್ ಆಗಿರುವಂತಹ ಪುಷ್ಪ 2 ಸಖತ್ತಾಗಿ ಪ್ರದರ್ಶನಗೊಳ್ತಿದೆ. ಫ್ಯಾನ್ಸ್ಗಳಿಂದನೂ ಸಹ ರಿವ್ಯೂಸ್ ಪಾಸಿಟಿವ್ ಆಗಿನೇ ಬರ್ತಿದೆ. ಇದೊಂದು ಪ್ಯಾನ್ ಇಂಡಿಯಾ ಮೂವಿ ಆಗಿರೋದ್ರಿಂದ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ಭೋಜ್ಪುರಿ, ಬೆಂಗಾಲಿ ಹೀಗೆ ಹಲವಾರು ಲ್ಯಾಂಗ್ವೇಜಲ್ಲಿ ರಿಲೀಸನ್ನು ಮಾಡಿದರು. ಪುಷ್ಪ 2ನ ಅಡ್ವಾನ್ಸ್ ಬುಕಿಂಗ್ ಕಲೆಕ್ಷನ್ ಬಗ್ಗೆ ಹೇಳೋದಾದರೆ ಈ ಒಂದು ಮೂವಿ ಅರೌಂಡ್ 87 ಕ್ರೋರ್ಸ್ವರೆಗೂ ಕಲೆಕ್ಷನ್ ಮಾಡಿದೆ ಇಂಡಿಯಾದಲ್ಲಿ. ಹಾಗೆ ಓವರ್ಸೀಸ್ನಲ್ಲಿ 40 ಕ್ರೋರ್ಸ್ವರೆಗೂ ಕಲೆಕ್ಷನ್ ಮಾಡಿದೆ ಅನ್ನೋ ಮಾಹಿತಿ ಸಿಗ್ತಿದೆ. ಹಾಗೆ ಟೋಟಲ್ ಅಡ್ವಾನ್ಸ್ ಬುಕಿಂಗ್ ಕಲೆಕ್ಷನ್ 135 ಕ್ರೋರ್ಸ್ ಆಗಿದೆ. ಅದರಲ್ಲಿ ಇವರಿಗೆ ಕನ್ನಡದಲ್ಲಿ ಕಲೆಕ್ಟ್ ಆಗಿರುವಂತಹ ಮೊತ್ತ 8.70 ಕೋಟಿ, ಹಿಂದಿನಲ್ಲಿ 34 ಕೋಟಿ, ತೆಲುಗುನಲ್ಲಿ 18ರಿಂದ 20 ಕೋಟಿ ಆ್ಯಂಡ್ ಬೇರೆ ಲ್ಯಾಂಗ್ವೇಜಿನಲ್ಲೂ ಸಹ ಕೋಟಿಗಟ್ಟಲೆ ಕಲೆಕ್ಷನನ್ನು ಮಾಡಿದ್ದಾರೆ. ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡೋದಾದರೆ ಪುಷ್ಪ 2ನ ಫಸ್ಟ್ ಡೇ ಕಲೆಕ್ಷನ್ ಬಂದು 280 to 300 ಕ್ರೋರ್ಸ್ವರೆಗೂ ಆಗಿರಬಹುದು. ಈ ಒಂದು ಮೂವಿಯ ಟಿಕೆಟ್ಸ್ ಅರೌಂಡ್ 1000 ರುಪೀಸ್ ಎಲ್ಲ ಇತ್ತು ನಿನ್ನೆ, ಬಟ್ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ನನಗೆ ಅನಿಸೋ ಪ್ರಕಾರ 1000 ಎಲ್ಲ ಕೊಟ್ಟು ಮೂವಿ ನೋಡುವಷ್ಟು ಮೂವಿ ಏನು ಚೆನ್ನಾಗಿಲ್ಲ. ಅರೌಂಡ್ ಒಂದು 300 ರುಪೀಸ್ ಕೊಡ್ಬೋದು ಅಷ್ಟೇ, ಅದು ಮಲ್ಟಿಪ್ಲೆಕ್ಸ್ನಲ್ಲಿ ನೋಡಿದರೆ ಮಾತ್ರ. ಮಾಮೂಲಿ ಥಿಯೇಟರ್ಸ್ ಅಂದರೆ 100 to 150 ಅಷ್ಟೇ ಕೊಡ್ಬೋದು. ಬಟ್ ಯಾಕೆ 500, 700, 1000 ಅಂತೆಲ್ಲ ಕೊಟ್ಟು ನೋಡ್ತಿರೋ ಗೊತ್ತಿಲ್ಲ. ಅಟ್ಲೀಸ್ಟ್ 1 ವೀಕ್ ಆದಮೇಲೆ ಆದರೂ ಕಡಿಮೆ ಆಗುತ್ತೆ ಅಲ್ವಾ, ಅವಾಗಾದರೂ ಹೋಗಿ ನೋಡ್ಬೋದು. ಬಟ್ ಫಸ್ಟ್ ಡೇನೇ ನೋಡಬೇಕು ಅಂತ ತೀರಾ 1000 ರುಪೀಸ್ ಎಲ್ಲ ಖರ್ಚು ಮಾಡಿದರೆ ಇಂಡಸ್ಟ್ರಿ ಅವ್ರಿಗೆ ಕೋಟಿಗಟ್ಟಲೆ ಸಂಪಾದನೆ ಆಗುತ್ತೆ ಹೊರತು ನಮಗೇನು ಸಿಗೋದಿಲ್ಲ. ಸೊ ಯಾರೆಲ್ಲ ಮೂವಿ ನೋಡಿದ್ರಿ, ಮೂವಿ ಹೇಗನ್ನಿಸ್ತು, ಯಾರೆಲ್ಲ ಮೂವಿ ಹೋಗಬೇಕು ಅಂದ್ಕೊಂಡಿದ್ದೀರೋ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಐ ಲವ್ ಯು ಸೊ ಮಚ್, ಟೇಕ್ ಕೇರ್.